ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೈರವಿ ಗೌಡ ಲಾಗ್ಸ್. ಇದು ಶ್ರೀರಾಮನವಮಿ ಹಬ್ಬದ ಲಾಗ್ ಆಗಿರುತ್ತೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ರಾಮನವಮಿ ಆಗಿರೋದ್ರಿಂದ ಪಾನಕ ಎಲ್ಲ ಬೆಲ್ಲ ಕರಗಕ್ಕೆ ಇಟ್ಟಿದ್ನಲ್ಲ, ಅದನ್ನು ಸೋಸ್ಕೋತಾ ಇದ್ದೀನಿ. ಯಾವಾಗಲೂ ಬೆಲ್ಲನ ಅಷ್ಟೇ ನಾನು ಸೋಸ್ಕೋತೀನಿ, ಯಾಕಂದರೆ ಮಣ್ಣು ಕಲ್ಲೆಲ್ಲ ಇರುತ್ತೆ. ಹಾಗಾಗಿ ಪಾನಕ ರೆಡಿ ಆಯಿತು. ಕರ್ಬೂಜ ಹಣ್ಣಿನ ಜ್ಯೂಸು, ಅದಕ್ಕೆ ನಿಂಬೆ ಹಣ್ಣು, ಬೆಲ್ಲ, ಕರ್ಬೂಜ, ಒಂದು ಲವಂಗ, 2 ಏಲಕ್ಕಿ ಹಾಕಿ ಮಿಕ್ಸರ್ ಮಾಡಿದ್ದೀನಿ. ಸ್ವಲ್ಪ ಸಿಹಿ ಕಮ್ಮಿ ಇತ್ತು ಅಂತ ಅಂದ್ಕೊಂಡು ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಮಾಡಬೇಕು. ಮಜ್ಜಿಗೆ ರೆಡಿ. ಅಲ್ಲಿ ನಮ್ಮ ಹಸ್ಬೆಂಡ್ ಪೂಜೆ ಆಯಿತಾ ಅಂತ ಕೇಳಿದ್ರು. ಇಲ್ಲ, ಇನ್ನು ಪಾನಕ ಮಾಡಬೇಕು ಅಂತ ಹೇಳಿದ್ರೆ ರೆಡಿ ಮಾಡಿದ್ದೀನಿ, ಪಾನಕ ಮಾಡಬೇಕಷ್ಟೇ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಕೋಸಂಬರಿಗೆ ಒಗ್ಗರಣೆ ಮಾಡ್ತಿದ್ದಾರೆ. ಕೋಸಂಬರಿ ರೆಡಿ ಆಯಿತು. ಕೋಸಂಬರಿ ರೆಡಿ ಆಯಿತು. ನೋಡಿ ಗೈಸ್, ತುಳಸಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಮ್ಮಮ್ಮ ಹೊಸಲಿಗೆ ರಂಗೋಲಿ ಹಾಕಿದ್ದಾರೆ, ಮತ್ತೆ ಹೂವು ಹಾಕಿದ್ದಾರೆ. ನೋಡಿ, ದೇವ್ರ ಮನೆ. ಮಜ್ಜಿಗೆ ನಮ್ಮಮ್ಮ ಕೋಸಂಬರಿ ಹಾಕ್ತಿದ್ದಾರೆ ಬೌಲ್ಗೆ. ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ನಲ್ಲ, ದೀಪ ಒಂದು ಹಚ್ಬಿಟ್ಟು ಪೂಜೆ ಮಾಡಬೇಕು. ನೈವೇದ್ಯಕ್ಕೋಸ್ಕರ ಪಾನಕ, ಮಜ್ಜಿಗೆ, ಕೋಸಂಬರಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ನಮ್ಮ ಧನ್ವಿತಾನೇ ವಿಡಿಯೋ ಮಾಡ್ತಿರೋದು. ಎಷ್ಟು ಚೆನ್ನಾಗಿದೆ. ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಏನು ರಾಮನವಮಿ ದಿನ ನಿನ್ ಸ್ನಾನನೇ ಆಗಿಲ್ವಲ್ಲ ಬಂಗಾರಿ? ಓಕೆ ಮಮ್ಮ. ಕರ್ಬೂಜ ಜ್ಯೂಸ್ ಯಾರು ಕುಡಿತಾ ಇದ್ದಾರೆ? ಖಾಲಿ ಆಗ್ತಾ ಇದೆಯಲ್ಲ. ಹೇಗಿದೆ ಚಿನ್ನ ಟೇಸ್ಟ್? ನಂದು ನಮ್ಮ ಹಸ್ಬೆಂಡೆಲ್ಲ ಸ್ನಾನ ಆಗಿತ್ತು. ನನ್ನ ಮಗಳು, ದೊಡ್ಡ ಮಗಳು ಇತ್ತು, ಸ್ನಾನಕ್ಕೆ ಹೋಗಿದ್ದು. 9:30 ಆಗಿತ್ತಲ್ಲ, ಪೂಜೆ ಮುಗಿದಿತ್ತಲ್ಲ, ಸರಿ ಅಂದ್ಬಿಟ್ಟು ದೇವ್ರ ನೈವೇದ್ಯಕ್ಕೆಲ್ಲ ಇಟ್ಟಿದ್ನಲ್ಲ, ಧನ್ವಿತಾ ಜ್ಯೂಸ್ ಕೇಳಿದ್ಲು ಅಂತ ಕೊಟ್ಟೆ. ಇವತ್ತಿನ ಬೆಳಗಿನ ತಿಂಡಿ ಮತ್ತು ನಾವು ಮುದ್ದೆ ಮಾಡ್ಕೊಂಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ಲಾಗ್ ಇದಾಗಿತ್ತು. ಥ್ಯಾಂಕ್ ಯು. ನಾನು ಮತ್ತೆ ಸಿಗ್ತೀನಿ ಮುಂದಿನ ಲಾಗ್ನೊಂದಿಗೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್.